227 ಸ್ಥಾನಗಳಿಗೆ ನಿನ್ನೆ ಮತದಾನ ಆಗಿತ್ತು. 9 ವರ್ಷಗಳ ಬಳಿಕ ವೋಟಿಂಗ್ ಆಗಿತ್ತು. ಲಾಸ್ಟ್ ವೋಟಿಂಗ್ ನಡೆದಿದ್ದು 2017. ನಾವು ಹೇಳ್ತಾ ಇದ್ವಲ್ಲ 1985ರಿಂದ ಮುಂಬೈ ಅಂದ್ರೆ ಅದ್ರ ಜೊತೆ ಪ್ಯಾರಲಲ್ ಆಗಿ ಹೆಸರು ಕೇಳಿ ಬರೋದು ಬಾಳಾ ಠಾಕ್ರೆ ಅವರು. ಠಾಕ್ರೆ ಫ್ಯಾಮಿಲಿಯ ಕುಡಿಗಳ ಕೈಯಲ್ಲಿತ್ತು. ಅತಿ ದೊಡ್ಡ ಪಕ್ಷ ಅವರೇ ಆಗ್ತಾ ಇದ್ರು, ಶಿವಸೇನೆ. ಬಟ್ ಈ ಸಲ ಅವಕಾಶ ಬಿಜೆಪಿಗೆ ಸಿಗಬಹುದು ಅನ್ನುವಂತಹ ಪ್ರೆಡಿಕ್ಷನ್ ಟ್ರೆಂಡ್. ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣಕ್ಕೆ ಅಧಿಕಾರದ ಚುಕ್ಕಾಣಿ ಸಿಗುತ್ತೆ ಅಂತ ಒಂದು ಭವಿಷ್ಯ ನುಡಿಯಲಾಗಿತ್ತು. ಆ ಭವಿಷ್ಯ ನಿಜವಾದ್ರೆ ಠಾಕ್ರೆ ಸಹೋದರರಿಗೆ ಮುಖಭಂಗ. ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಬಿಜೆಪಿ ಪ್ಲಸ್ ಯಾರು ಕೇಳಿದ್ರೆ ಬಿಜೆಪಿ ಜೊತೆಗೆ ಏಕನಾಥ್ ಶಿಂದೆ ಅವರ ಶಿವಸೇನೆ ಇದೆ. ಓಕೆ, ಈ ಕಡೆಗೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಬಣ ಪ್ಲಸ್ ರಾಜ್ ಠಾಕ್ರೆ ಅಲ್ಲಿರೋದು. ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇದೆ. ಅವರು ಮಹಾವಿಕಾಸ್ ಅಘಾಡಿಯಲ್ಲಿ ಇಲ್ಲ. ಬಿಕಾಸ್ ಅವ್ರು ಕೇಳಿದಷ್ಟು ಸೀಟ್ ಸಿಗ್ಲಿಲ್ಲ, ನಾವು ಪ್ರತ್ಯೇಕವಾಗಿ ಹೋಗ್ತೀವಿ ಅಂತ ಹೇಳಿದ್ರು. ಇವರು ಒಂದು ಕಡೆಗಿದ್ದಾರೆ. ಇನ್ನೊಂದು ಕಡೆಗೆ ಅಜಿತ್ ಪವಾರ್ ಅವ್ರಿಗೆ ಸಂಬಂಧಪಟ್ಟಂತೆ ಕೂಡ ಅವ್ರ ಪಾರ್ಟಿಯಲ್ಲೂ ಸ್ಪ್ಲಿಟ್ ಆಗಿದೆಯಲ್ಲ, ಅವರು ಪ್ರತ್ಯೇಕವಾಗಿ ಅಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ನೋಡಿ, ಒಂದು ಕುತೂಹಲ ಅಂತೂ ಇರೋದು ಈ ಚುನಾವಣೆಯಲ್ಲಿ. ಕಾಂಗ್ರೆಸ್ ಇಲ್ಲಿ ತನಕ ಮಹಾವಿಕಾಸ್ ಅಘಾಡಿಯಲ್ಲಿ ಊರುಗೋಲ್ ರೀತಿ ಇರ್ತಾ ಇತ್ತು. ಅವ್ರ ಪರ್ಫಾರ್ಮೆನ್ಸೇ ಇಲ್ಲ ಅಲ್ಲಿ. ಈ ಸಲ ಜನ ಏನ್ ಬಯಸಿದ್ದಾರೆ, ಸಪರೇಟ್ ಆಗಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದಕ್ಕೆ ಜನ ಓಕೆ ಅಂತಾರಾ, ಓಕೆ ಅಂದಿದ್ದಾರಾ, ಅಥವಾ ಪ್ರಸ್ತುತ ಆಡಳಿತದಲ್ಲಿರುವಂತಹ ಸರ್ಕಾರದ ಕೈಗೆ ಚುಕ್ಕಾಣಿಯನ್ನು ಕೊಡಬಹುದಾ, ಇದೊಂದು ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್ ಮತ್ತೆ ಸಂಪರ್ಕದಲ್ಲಿ. ರವೀಶ್, ಈಗ ಬಹಳ ಕುತೂಹಲ ಇದೆ, ಏನಾಗಬಹುದು ರಿಸಲ್ಟ್ ಅಂತ. ಪೋಲ್ ಆಫ್ ಪೋಲ್ಸ್ ನಲ್ಲಿ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣಕ್ಕೆ ವರದಾನ ಅನ್ನೋ ರೀತಿನಲ್ಲಿದೆ. ಅಟ್ ದ ಸೇಮ್ ಟೈಮ್ ದುಸ್ವಪ್ನವಾಗಿ ಕಾಡಬಹುದು ಕಾಂಗ್ರೆಸ್ಗೆ ಮತ್ತೆ ಠಾಕ್ರೆ ಬ್ರದರ್ಸ್ಗೆ ಚುನಾವಣೆ ರಿಸಲ್ಟ್ ಅಂತ. ನಿರೀಕ್ಷೆ ಏನೇನು, ರಾಜಕೀಯ ಲೆಕ್ಕಾಚಾರಗಳು ಹೆಂಗ್ ಬದಲಾವಣೆ ಆಗುತ್ತೆ? ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ದೇಶದ ಬೇರೆ ಬೇರೆ ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಆಗೋದು ಎಷ್ಟು ಒಂದು ರೀತಿಯಲ್ಲಿ ಮಹತ್ವವನ್ನು ಪಡೆದುಕೊಳ್ಳುತ್ತೋ, ಅದೇ ರೀತಿ ಮುಂಬೈ ಪಾಲಿಕೆಯ ಮೇಯರ್ ಆಗುವಂಥದ್ದು ಮತ್ತೆ ಮೇಯರ್ ಸ್ಥಾನ ಯಾವ ಪಕ್ಷಕ್ಕೆ ಸಿಗುವಂಥದ್ದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಹತ್ವ ಮಹಾರಾಷ್ಟ್ರದಲ್ಲಿದೆ. ಯಾಕೆಂದರೆ ದೇಶದ ಶ್ರೀಮಂತ ಒಂದು ಪಾಲಿಕೆ ಮುಂಬೈ. 75,000 ಕೋಟಿ ಬಜೆಟ್ನ ಗಾತ್ರ ಇದೆ ಅಂದರೆ ಅದು ಸುಲಭದ ಮಾತಲ್ಲ. ಹಾಗಾಗಿ ಇಂಥ ಒಂದು ಪಾಲಿಕೆಯ ಚುಕ್ಕಾಣಿಯನ್ನು ಇಲ್ಲಿ ತನಕವೂ ಕೂಡ ಶಿವಸೇನೆ ಹಿಡಿದಿತ್ತು. ಅದು ಕೂಡ ಬಾಲಾ ಠಾಕ್ರೆ ಅವರ ಒಂದು ಹಿಡಿತ ದೊಡ್ಡ ಮಟ್ಟದಲ್ಲೇ ಇತ್ತು. ಅದಾದ ಬಳಿಕ 2017ರಲ್ಲಿ ಕೂಡ ಬಿಜೆಪಿ ಮತ್ತು ಶಿವಸೇನಾ ಕಾಂಬಿನೇಷನ್ನೊಂದಿಗೆ ಒಂದು ರೀತಿಯಲ್ಲಿ ಶಿವಸೇನೆಗೆ ಹೆಚ್ಚು ಸ್ಥಾನವನ್ನು ಗಳಿಸಿತ್ತು. ಅಂದರೆ ಬಿಜೆಪಿಗೂ ಶಿವಸೇನೆಗೂ 4-5 ಸೀಟ್ ಹೆಚ್ಚು ಕಡಿಮೆ ಇತ್ತು ಆ ಹಿಂದೆ. ಆದರೂ ಕೂಡ ಬಿಜೆಪಿ ಈ ಒಂದು ಮೈತ್ರಿ ಲೆಕ್ಕಾಚಾರದ ಆಧಾರದ ಮೇಲೆ ಶಿವಸೇನೆಗೆ ಆ ಒಂದು ಮೇಯರ್ ಸ್ಥಾನವನ್ನು ಬಿಟ್ಟುಕೊಟ್ಟಿತ್ತು. ಆದರೆ ಈಗ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದ ಚುನಾವಣೆಯ ಸಂದರ್ಭದಲ್ಲೂ ಕೂಡ, ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಯಾವ ರೀತಿ ಮುಗ್ಗರಿಸಿತು ಅಂತ ಕೂಡ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈಗ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಇಬ್ಬರು ಕೂಡ ಒಂದಾಗಿದ್ದಾರೆ. ಯಾಕೆಂದರೆ ಈ ಹಿಂದೆ ಆ ಒಂದು ಸಿನಾರಿಯೋ ಇರಲಿಲ್ಲ. ಎಲ್ಲ ಒಂದು ಕಡೆ ಬಾಳಾ ಠಾಕ್ರೆ ಅವರ ನಿಧನದ ಬಳಿಕ ಯಾವ ರೀತಿ ಸ್ಪ್ಲಿಟ್ ಆಗಿದ್ರು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ. ಆದರೆ ಈಗ ಇಬ್ಬರು ಕೂಡ ಒಂದಾದರೂ ಆ ಒಂದು ಮಾರ್ಕನ್ನು ತಲುಪೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಚುನಾವಣಾ ನಂತರದ ಸಮೀಕ್ಷೆಗಳಲ್ಲೂ ಕೂಡ ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕ ಮೇಯರ್ ಪಟ್ಟ ಅಂದರೆ ಆ ಒಂದು ಸೆಂಚುರಿಯನ್ನು ಬಿಜೆಪಿ ಕ್ರಾಸ್ ಮಾಡುತ್ತೆ ಅಂತ ಕೆಲ ಸಮೀಕ್ಷೆಗಳು ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಆಫ್ ಮಾರ್ಕ್ ಅಂದರೆ 114 ಸ್ಥಾನಗಳು ಬೇಕಾಗುತ್ತೆ. ಹಾಗಾಗಿ ಬಹುತೇಕ ಒಂದು ಶಿಂದೆ ಬಣದ ಶಿವಸೇನೆ ಜೊತೆಗೆ ಆ ಒಂದು ಬಿಜೆಪಿ ಮತ್ತೆ ಮಿತ್ರ ಪಕ್ಷಗಳು ಸೇರಿ ಈ ಒಂದು ಮೇಯರ್ ಪಟ್ಟವನ್ನು ಹಿಡಿತಾರೆ. ಬಿಜೆಪಿಗೆ ಸುಲಭವಾಗಿ ಒಂದು ಮೇಯರ್ ಪಟ್ಟ ದಕ್ಕುತ್ತೆ ಅಂತ ಕೂಡ ಚುನಾವಣಾ ನಂತರ ಸಮೀಕ್ಷೆಗಳಲ್ಲೂ ಕೂಡ ಈಗಾಗಲೇ ಸ್ಪಷ್ಟವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಜೊತೆಯಾಗಿ ಒಂದು ಮಹಾವಿಕಾಸ್ ಅಘಾಡಿ ಇದರನ್ನೆಲ್ಲ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಏನು ಬೇರೆ ಬೇರೆ ರೀತಿಯ ಪ್ಲಾನನ್ನು ಮಾಡ್ಕೊಂಡಿದ್ರು, ಈಗ ಅವರಲ್ಲೇ ಸ್ಪ್ಲಿಟ್ ಆಗಿದೆ. ಆದರೂ ಕೂಡ ಕಾಂಗ್ರೆಸ್ ಕಳೆದ ಬಾರಿಗಿಂತ ಡಬಲ್ ಆಗಿ ಒಂದು ರೀತಿಯಲ್ಲಿ ಜಂಪ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೂಡ ಹೇಳಾಗ್ತದೆ. ಅದು 20-25ಕ್ಕೆ ಹೋಗಿ ನಿಲ್ಬೋದು. ಆದರೆ ಶಿವಸೇನೆಯ ಒಂದು ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಮತ್ತು ಅಜಿತ್ ಒಂದು ಪವರ್ ಅವರು ಅಂದರೆ ಶರದ್ ಪವಾರ್, ಈ ಮೂರು ಬಣಗಳು ಸೇರಿದ್ರು ಕೂಡ ಎಲ್ಲ ಒಂದು ಕಡೆ ಈ ಬಿಜೆಪಿ ಮತ್ತು ಆ ಒಂದು ಶಿವಸೇನೆ ಶಿಂದೆ ಬಣವನ್ನು ಒಂದು ರೀತಿಯಲ್ಲಿ ಟ್ಯಾಕಲ್ ಮಾಡೋಕ್ಕೆ ಆಗಿಲ್ಲ ಅನ್ನೋದು ಕೂಡ ಚುನಾವಣಾ ನಂತರ ಸಮೀಕ್ಷೆಗಳು ಗೊತ್ತಾಗ್ತಾ ಇದೆ. ಹಾಗಾಗಿ ಯಾರಿಗೆ ಅಧಿಕಾರ ಸಿಗುತ್ತೆ, ಯಾಕೆಂದರೆ 30 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಶಿವಸೇನೆ ನಮಗೆ ಮುಖ್ಯಮಂತ್ರಿ ಪಟ್ಟ ಸಿಗದೇ ಇದ್ರೂ ಪರವಾಗಿಲ್ಲ, ನಮಗೆ ಮೇಯರ್ ಪಟ್ಟ ಬೇಕು, ನಾವು ಮೇಯರ್ BMCಯಲ್ಲಿ ನಾವು ಅಧಿಕಾರವನ್ನು ಹಿಡಿಬೇಕು ಅಂತ ಏನು ಹಠವನ್ನು ಇಟ್ಕೊಂಡು ಅದನ್ನು ಉಳಿಸ್ಕೊಂಡಿದ್ರು, ಈಗ ಬಹುತೇಕ ಕೈ ತಪ್ಪುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮಮತಾ. ರೈಟ್. ಹಾಗೆ ಸಂಪರ್ಕದಲ್ಲಿ ರವೀಶ್ ವಾಪಸ್ ಬಂದ್ವಿ. ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಮರಾಠಿ ಸೆಂಟಿಮೆಂಟ್ ಎಷ್ಟು ಈ ಎಲೆಕ್ಷನ್ ಅಲ್ಲಿ ವರ್ಕ್ ಆಗಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಠಾಕ್ರೆ ಫ್ಯಾಮಿಲಿದು ಆಸ್ಮಿತೆ ಇದ್ದಿದ್ದೆ ಮರಾಠಿ ಸೆಂಟಿಮೆಂಟು, ಮರಾಠಿ ಭಾಷಿಗರು ಅಂತ.